ಒಬ್ಬ ಪ್ರಾಮಾಣಿಕ ವ್ಯಾಪಾರಿಯನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ, ಅಂದ್ರೆ ಅವರು ಯಾರಿಗೋ ಕೆಲವು ಸರಕುಗಳನ್ನ ಪೂರೈಸಿರ್ತಾರೆ. ಅದಕ್ಕಾಗಿ ಅವ್ರಿಗೆ ಬರೋಬ್ಬರಿ 20 ಲಕ್ಷ ರೂಪಾಯಿಗಳ ಚೆಕ್ ಸಿಗುತ್ತೆ. ಆದ್ರೆ ಆ ಚೆಕ್ ಬೌನ್ಸ್ ಆಗುತ್ತೆ. ಇದೊಂದು ದೊಡ್ಡ ಆರ್ಥಿಕ ಆಘಾತ. ಖಂಡಿತ. ಸರಿ, ನ್ಯಾಯ ಸಿಗುತ್ತೆ ಅಂತ ಅವರು ಕೋರ್ಟ್ ಮೆಟ್ಟಿಲೇರಿದ್ರೆ ವಿಚಾರಣೆ ಶುರು ಆಗುವ ಮುನ್ನವೇ ಹೈಕೋರ್ಟ್ ಆ ಪ್ರಕರಣವನ್ನೇ ರದ್ದುಗೊಳಿಸುತ್ತೆ. ಇದ್ಕಿಂತ ದೊಡ್ಡ ದುಸ್ವಪ್ನ ಇನ್ನೊಂದಿದ್ಯಾ? ನಿಜಕ್ಕೂ ಇಲ್ಲ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 2025ರ ಸುಪ್ರೀಂ ಕೋರ್ಟಿನ ಎಂಎಸ್ ಶ್ರೀ ಓಂ ಸೇಲ್ಸ್ ಮತ್ತು ಅಭಯ್ ಕುಮಾರ್ ಪ್ರಕರಣದ ದಾಖಲೆಗಳನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಇದೇನೋ ಒಂದು ಒಣ ಕಾನೂನು ಪಾಠ ಅಲ್ಲ ಅಲ್ವಾ? ಹೌದು, ಖಂಡಿತ ಅಲ್ಲ. ಇದು ನಮ್ಮ ದೈನಂದಿನ ಹಣಕಾಸಿನ ನಂಬಿಕೆಯ ಸುತ್ತ ಹೆಣೆದುಕೊಂಡಿರೋ ಒಂದು ಕುತೂಹಲಕಾರಿ ನೈಜ ಕಥೆ. ವಕೀಲರಿಗೆ, ವಿದ್ಯಾರ್ಥಿಗಳಿಗೆ ಹಾಗೆ ಸಾಮಾನ್ಯ ಜನರಿಗೆ ಇದು ಬಹಳ ಮುಖ್ಯ. ಘಟನೆಯ ಹಿನ್ನೆಲೆ ನೋಡಿದ್ರೆ ಶ್ರೀ ಓಂ ಸೇಲ್ಸ್ ಕಂಪನಿ ಅಭಯ್ ಅನ್ನೊಂದು ವ್ಯಕ್ತಿಗೆ ಸರಕುಗಳನ್ನ ಸರಬರಾಜು ಮಾಡಿತ್ತು. ಅದಕ್ಕಾಗಿ ಆತ 20 ಲಕ್ಷದ ಚೆಕ್ ಕೊಟ್ಟಿದ್ದ. ಖಾತೆಯಲ್ಲಿ ಹಣ ಇಲ್ದೆ ಅದು ಸತತ 2 ಬಾರಿ ಬೌನ್ಸ್ ಆಯ್ತು. ಆಗ ಆತ ತಾನು ಯಾವುದೇ ಸಾಲನೆ ಮಾಡಿಲ್ಲ ಅಂತ ಸಂಪೂರ್ಣವಾಗಿ ನಿರಾಕರಿಸಿದ. ಹೌದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಚಾರಣೆಗೆ ಆದೇಶ ಕೊಡ್ತು. ಆದರೆ ಆತ ನೇರವಾಗಿ ಪಾಟ್ನಾ ಹೈಕೋರ್ಟ್ ಮೆಟ್ಟಿಲೇರಿ ಸಿಆರ್ಪಿಸಿ ಸೆಕ್ಷನ್ 482ರ ಪವರ್ ಬಳಸಿ ಪ್ರಕರಣವನ್ನೇ ರದ್ದು ಮಾಡಿಸ್ಕೊಂಡ. ಈ ಸೆಕ್ಷನ್ 482 ಅಂದ್ರೆ ಸುಳ್ಳು ಕೇಸ್ಗಳನ್ನ ತಡೆಯಲು ಹೈಕೋರ್ಟ್ ಬಳಿ ಇರೋಂದು ಎಮರ್ಜೆನ್ಸಿ ಬ್ರೇಕ್ ಇದ್ದ ಹಾಗೆ. ಆದ್ರೆ ಆ ಎಮರ್ಜೆನ್ಸಿ ಬ್ರೇಕನ್ನ ಹೈಕೋರ್ಟ್ ಕೇವಲ ಆರೋಪಿಯ ಮಾತನ್ನ ಕೇಳಿ ಹಾಕ್ಬಿಡ್ತು ಅನ್ನೋದೇ ಇಲ್ಲಿನ ಪ್ರಮುಖ ಅಂಶ. ಅದೇ ದೊಡ್ಡ ತಪ್ಪು. ಇದರಿಂದ ಆಘಾತಗೊಂಡ ಕಂಪನಿ ಸುಪ್ರೀಂ ಕೋರ್ಟ್ ಕದ ತಟ್ಟಿತು. ಆಗ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸಿ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ಸ್ ಕಾಯ್ದೆಯ ಸೆಕ್ಷನ್ 138 ಮತ್ತು 139ರ ಬಗ್ಗೆ ಸ್ಪಷ್ಟನೆ ನೀಡಿತು. ಅಂದ್ರೆ ಈ ಸೆಕ್ಷನ್ 139ರ ಅಡಿಯಲ್ಲಿ ಬರುವ ಆ ಕಾನೂನುಬದ್ಧ ಸಾಲದ ಪೂರ್ವಭಾವಿ ಊಹೆ ಅಥವಾ ಪ್ರಿಸಂಪ್ಷನ್ ಆಫ್ ಲೀಗಲಿ ಎನ್ಫೋರ್ಸಬಲ್ ಡೆಟ್ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿಯಾಗಿ ಹೇಳಿದ್ರಿ. ಇದರ ಅರ್ಥ ಏನೆಂದ್ರೆ, ಯಾರದ್ದಾದ್ರೂ ಬಳಿ ಬೌನ್ಸ್ ಆದ ಮತ್ತು ಸಹಿ ಮಾಡಲಾದ ಚೆಕ್ ಇದ್ರೆ ಆ ಹಣ ಅವರಿಗೆ ಪಾವತಿಯಾಗಬೇಕಿದೆ ಎಂದೇ ನ್ಯಾಯಾಲಯ ಸ್ವಯಂಚಾಲಿತವಾಗಿ ನಂಬುತ್ತೆ. ಕಾನೂನು ಸಾಲದಾತನ ಪರವಾಗಿ ನಿಲ್ಲುತ್ತೆ. ಅಂದ್ರೆ ಚೆಕ್ ನೀಡಿದ ವ್ಯಕ್ತಿ ತಾನು ಹಣ ಕೊಡಬೇಕಿಲ್ಲ ಅಂತ ಸಾಬೀತುಪಡಿಸುವ ಜವಾಬ್ದಾರಿಯನ್ನ ಹೊರುತ್ತಾನೆ. ಖಂಡಿತ. ಆದ್ರೆ ಅದನ್ನ ಕೇವಲ ಬಾಯ್ಮಾತಿನಲ್ಲಿ ಹೇಳಿದ್ರೆ ಸಾಲದು. ಸೂಕ್ತ ವಿಚಾರಣಾ ನ್ಯಾಯಾಲಯದಲ್ಲಿ ಅಂದ್ರೆ ಟ್ರಯಲ್ ಕೋರ್ಟ್ನಲ್ಲಿ ಗಟ್ಟಿ ಸಾಕ್ಷ್ಯಾಧಾರಗಳೊಂದಿಗೆ ಮಾತ್ರ ಅದನ್ನ ಸಾಬೀತು ಮಾಡಬೇಕು. ಹೈಕೋರ್ಟ್ಗಳು ಸಿಆರ್ಪಿಸಿ ಸೆಕ್ಷನ್ 482ರ ಅಧಿಕಾರ ಬಳಸಿ ಅವಧಿಗೂ ಮುನ್ನವೇ ಮಿನಿ ಟ್ರಯಲ್ಸ್ ಅಥವಾ ರೋವಿಂಗ್ ಎನ್ಕ್ವೈರಿ ನಡೆಸಬಾರದು ಅಂತ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾಗಿ ಎಚ್ಚರಿಸಿತು. ಹೌದು, ಇದು ಹೇಗಿದೆಯಂದ್ರೆ ಅಂಪೈರ್ ಮಾಡಬೇಕಾದ ಕೆಲಸವನ್ನ ರೆಫ್ರಿ ಮಾಡಿದ ಹಾಗೆ. ಭಾರಿ ಸೂಕ್ತವಾದ ಹೋಲಿಕೆ ಇದು. ವಿಚಾರಣೆಗೂ ಮುನ್ನವೇ ಸಾಕ್ಷ್ಯಗಳನ್ನ ಅಳೆಯುವುದು ಹೈಕೋರ್ಟ್ನ ಕೆಲಸವಲ್ಲ. ಹಾಗಾಗಿ ಹೈಕೋರ್ಟ್ನ ಆದೇಶವನ್ನ ರದ್ದುಪಡಿಸಿ ವಿಚಾರಣೆ ಎದುರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿತು. ಇದೊಂದು ಬಹುದೊಡ್ಡ ಪ್ರಾಯೋಗಿಕ ಪಾಠ. ಸಾಮಾನ್ಯ ಜನರಿಗೆ ಮತ್ತು ವ್ಯಾಪಾರಿಗಳಿಗೆ ಇದೊಂದು ದೊಡ್ಡ ಭರವಸೆ. ಖಂಡಿತ ಹೌದು. ಸರಿಯಾದ ಸಮಯಕ್ಕೆ ಬ್ಯಾಂಕ್ ಮೆಮೊ ಪಡೆಯುವುದು, ಲೀಗಲ್ ನೋಟಿಸ್ ಕಳುಹಿಸುವುದು ಮುಂತಾದ ನಿಯಮಗಳನ್ನ ಪಾಲಿಸಿದ್ರೆ ಕಾನೂನು ವ್ಯವಸ್ಥೆ ಸಾಲದಾತರ ಪರವಾಗಿ ಕೆಲಸ ಮಾಡುತ್ತೆ. ಇನ್ನು ವಕೀಲರಿಗೆ ಪ್ರಸಿದ್ಧ ರಂಗಪ್ಪ ಪ್ರಕರಣದ ಜೊತೆಗೆ ಈ ಹೊಸ ತೀರ್ಪು ಒಂದು ಪ್ರಬಲ ಅಸ್ತ್ರವಾಗಿದೆ. ಹೈಕೋರ್ಟ್ ಮಟ್ಟದಲ್ಲಿ ಆರೋಪಿಗಳು ಹುಡುಕುವ ಶಾರ್ಟ್ಕಟ್ಗಳನ್ನು ತಡೆಯಲು ಇದು ಬಹಳ ಉಪಯುಕ್ತ. ಒಟ್ಟಾರೆಯಾಗಿ ಇದು ಹಣಕಾಸಿನ ವಹಿವಾಟುಗಳಲ್ಲಿ ನಂಬಿಕೆಯನ್ನ ಉಳಿಸುವ ಒಂದು ಸಕಾರಾತ್ಮಕ ಕಥೆ. ವ್ಯವಹಾರಗಳಲ್ಲಿ ವಿಶ್ವಾಸವನ್ನ ಕಾಪಾಡಲು ಇಂತಹ ತೀರ್ಪುಗಳು ಬಹಳ ಮುಖ್ಯ. ಆದ್ರೆ ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಲೋಚನೆ. ಹೇಳಿ. ಕಾಗದದ ಚೆಕ್ಗಳಿಗಾಗಿ ದಶಕಗಳ ಹಿಂದೆ ರೂಪಿಸಲಾದ ಈ ಕಟ್ಟುನಿಟ್ಟಿನ ಕಾನೂನು ಊಹೆಗಳು ಇಂದಿನ ಕ್ಷಿಪ್ರ ಡಿಜಿಟಲ್ ಅಥವಾ ಯುಪಿಐ ವಹಿವಾಟುಗಳಲ್ಲಿ ನಡೆಯುವ ವಿವಾದಗಳಿಗೆ ಭವಿಷ್ಯದಲ್ಲಿ ಹೇಗೆ ಅನ್ವಯವಾಗಬಹುದು? ಇದೊಂದು ಬಹಳ ಕುತೂಹಲಕಾರಿ ಪ್ರಶ್ನೆ. ತಂತ್ರಜ್ಞಾನ ಬೆಳೆದಂತೆ ಕಾಗದದ ಚೆಕ್ ಮೇಲಿರುವ ಈ ಕಾನೂನುಗಳು ಡಿಜಿಟಲ್ ಯುಗಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದು ನಮ್ಮೆಲ್ಲರ ಮುಂದಿರುವ ಆಸಕ್ತಿದಾಯಕ ವಿಚಾರ.